ಅವರ ರಾಷ್ಟ್ರೀಯ ನಾಯಕರು ಸಿದ್ದರಾಮಯ್ಯನವರ ರಾಷ್ಟ್ರೀಯ ನಾಯಕರು ಅವರಿಗೆ ಸಂದ ಇದು ಕೊಡೋರು, ಅವರಿಗೆ ಸಲಹೆ ಕೊಡೋರು, ಅವರ ಸಲಹೆ ಮೇರೆಗೆ 15 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ನಾನು 15 ಲಕ್ಷ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಹೇಳಿದ್ದೇನೆ, ಎಲ್ಲೂ ಈ ಕ್ಷಣದವರೆಗೆ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಗ್ಯಾರಂಟಿಯಿಂದ ಅಂತ ನಾನು ಎಂದೂ ಸಹ ಮಾತಾಡಿಲ್ಲ. ಸರ್ಕಾರದಲ್ಲಿ ಹಣದ ಒಂದು ಇವತ್ತು ಸದೃಢವಾಗಿರ್ತಕ್ಕಂಥ ಖಜಾನೆ ಇದು ಕರ್ನಾಟಕ ರಾಜ್ಯ ಸರ್ಕಾರ. ಇವತ್ತು 15 ಲಕ್ಷ ರೂಪಾಯಿಗಳನ್ನು ನೀನು ಕೊಟ್ಟಿದ್ದಾರೆ ಮಹಾನುಭಾವರು. ನಮ್ಮ ರೈತರು ಪರಿಹಾರ ಕೇಳಿದ್ರೆ 2,000 ರೂಪಾಯಿ ಕೊಡ್ತಾರೆ. ಆ 2,000 ರೂಪಾಯಿನಲ್ಲೂ 25% ರಾಜ್ಯ ಸರ್ಕಾರದ್ದು, ಇನ್ನು 75% ಕೇಂದ್ರ ಸರ್ಕಾರದ ದುಡ್ಡದು. SDRFನಲ್ಲಿ ಏನು ಕೊಟ್ಟಿದ್ದೀವಿ 2,624 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಆ 624ರಲ್ಲಿ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರದ್ದು. ಏನು ಹೇಳಿದ್ದು ನಾನು ಹೇಳೋದೇ ಸತ್ಯ ಹೇಳ್ತಲ್ಲ. 100 ಬಾರಿ ಸತ್ಯ ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸುವಂತಕ್ಕಂಥದ್ದು ನಮ್ಮ ಹಿರಿಕರ ಗಾದೆ ಮಾತೇನಿದೆ, ಅದನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಇಲ್ಲಲ್ಲ, ಒಂದು ಸಾರ್ವಜನಿಕವಾಗಿ ರಾಷ್ಟ್ರದಲ್ಲಿರ್ತಕ್ಕಂಥ ಹಲವಾರು ಹಿರಿಯ ಆರ್ಥಿಕ ತಜ್ಞರುಗಳನ್ನು ಒಳಗೊಂಡಂತೆ ಒಂದು ಓಪನ್ ಡಿಬೇಟ್ ಮಾಡಿ ಚರ್ಚೆ ಮಾಡೋಣಂತೆ. ಕೇಂದ್ರ ಸರ್ಕಾರದಿಂದ ನಮಗೇನಾದರೂ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನೀವು ನಿರೂಪಿಸ್ಬಿಟ್ರೆ ನಿಮ್ಮ ಜೊತೆ ನಾವು ಧ್ವನಿ ಎತ್ತುತ್ತೀವಿ. ಕನ್ನಡಿಗರಿಗೆ ಅನ್ಯಾಯ. ಈಗ ನೀವು 15 ಲಕ್ಷ ಅಲ್ಲೆಲ್ಲ ಕೊಟ್ಟಿದ್ದೀರಲ್ಲ, ಇದು ಕನ್ನಡಿಗರಿಗೆ ಕೊಡ್ತಿರ್ತಕ್ಕಂಥ ಗೌರವ ಅಲ್ವೇ? ಇದು ಗೌರವ ಅಲ್ವಾ? 15 ಲಕ್ಷ ಅಲ್ಲಿ ಕೊಡ್ತೀರಿ, ಇಲ್ಲಿ ಆನೆ ತುಳು ಸತ್ರ 5 ಲಕ್ಷ ಕೊಡ್ತೀರಿ. ಅದಕ್ಕೂ ಅಲಿಬೇಕವರು ಆ ಕುಟುಂಬಗಳು. ಆ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀರಿ. ಇಲ್ಲಿ ಎಲೆಕ್ಟ್ರಿಕ್ ಫೈನ್ ಸ್ಪೀಡಲ್ಲಿ 15 ಲಕ್ಷ ಹೋಗೋದು ದುಡ್ಡು. ಇದು ಈ ಸರ್ಕಾರದ ಧೋರಣೆಗಳು. ಇವತ್ತು ಮಾತೆತ್ತಿದರೆ ಕೇಂದ್ರ ಸರ್ಕಾರ ಜೊತೆ ಕೆದಕಣೆ ನೋಟಿದ್ದೀರಿ. ಇವತ್ತು ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಈಗಲೂ ನಿಮಗಿರ್ತಕ್ಕಂಥ ಪವರು ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು, 16ನೇ ಹಣಕಾಸು ಆಯೋಗ ಈಗೇನು ರಚನೆ ಆಗಿದೆ. ಅವರು ಬಂದಾಗ ಅವರ ಮುಂದೆ ನೀವು ಅಹವಾಲು ಕೊಡಿ. ಕೇಂದ್ರ ಸರ್ಕಾರದ ಮುಂದೆ ಕೊಟ್ಟರೆ ನಿಮಗೇನು ಉಪಯೋಗ ಬರಲ್ಲ. ಇದು ಕೇಂದ್ರ ಸರ್ಕಾರ ಅಲ್ಲ, ಹಣದ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ಅಲ್ಲ. ಅವರು ಬೇರೆ ಬೇರೆಯ ಒಂದು ಅಭಿವೃದ್ಧಿಗೆ ಬೇರೆ ಹಣ ಕೊಡೋದು ಬೇರೆ. ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಹಣ ಬಂದಿದೆ ಅದನ್ನೇನೋ ಚರ್ಚೆ ಮಾಡಿದ್ದೀರಾ? ಇವತ್ತು ನಿಮ್ಮನೆ ಬರ ಏನಾಗಿದೆ, ಏನು ಮಾಡಿದ್ದೀರಿ ಕಳೆದ ಬಜೆಟಲ್ಲಿ? ಈ ಭಾಷಣ ಮಾಡ್ತಾ ಇರಬೇಕು ಒಳಗಡೆ ವಿರಾವೇಶದಲ್ಲಿ ಮಾಡ್ತಾ ಇರಬೇಕಲ್ಲಿ. ಅದರಿಂದ ಇವತ್ತು ನಾನು ಈ ಸರ್ಕಾರಕ್ಕೆ ಕನ್ನಡಿಗರಿಗೆ ಅನ್ಯಾಯ ಆಗಿದ್ದರೆ ನಾವು ಸುಮ್ಮನೆ ಹೇಳ್ತಾ ಇಲ್ಲ. ಮೊನ್ನೆ ರಾಜ್ಯಸಭೆಯಲ್ಲಿ ದೇವೇಗೌಡರು ಕಾವೇರಿ ನೀರಿನ ವಿಷಯದಲ್ಲಿ, ಮೇಕೆದಾಟು ವಿಷಯದಲ್ಲಿ ಅವರೊಬ್ಬರು ಧ್ವನಿ ಎತ್ತಿದ್ದಾರೆ. ನಿಮ್ಮ ರಾಜ್ಯಸಭಾ ಮೆಂಬರ್ಗಳಿದ್ದಲ್ಲ, ಯಾರಾದರೂ ಅವ್ರಿಗೆ ಧ್ವನಿ ಗುಡಿಸಿದ್ರ? ಇಲ್ಲಿ ಕೂತ್ಕೊಂಡು ತಮಟೆ ಹೊಡಿತಾ ಇದ್ದೀರಿ. ನಿಮ್ಮ ಕೆಲಸ ಏನು ಮಾಡಿದ್ದೀರಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾತಿಗೆ ಮಾತಾಡಲಿಲ್ಲ ಪಾರ್ಲಿಮೆಂಟ್ನಲ್ಲಿ, ರಾಜ್ಯಸಭೆಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ? ಅಲ್ಲಿ ಇಡ್ಬೋದಾಗಿತ್ತಲ್ಲ ಅವರು ಪ್ರೆಸೆಂಟೇಷನ್ನು. ಅವ್ರು ಮುಂದಿನ ಭಾವಿ ಪ್ರಧಾನಮಂತ್ರಿ ಅಂತೇಳಿ ಬೇರೆ ರಾಜ್ಯದವ್ರು ಹೇಳಿದ್ರು, ಇವ್ರು ಹೇಳಿಲ್ಲ. ಇನ್ನು ಇವ್ರ ಪಾಪ ಬೇರೆ ಇನ್ನೊಂದು ಹೆಸರು ಹೇಳ್ಕೊಂಡವ್ರೆ. ಅಲ್ಲೇ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತಾಗಿದ್ದರೆ BJP ನಾಯಕರ ಮೇಲೆ ಹೇಳ್ತಿರಲ್ಲ, ಬಾಯಿ ತೆಗೆಯಲ್ಲ ಅಂತೇಳಿ. ನಿಮ್ಮ ರಾಷ್ಟ್ರೀಯ ನಾಯಕರು ಅವರಾದ್ರೂ ತೆಗಿಬೇಕಾಗಿತ್ತಲ್ಲ ಬಾಯಿನ, ಇಲ್ಲಿ ಅನ್ಯಾಯ ಆಗಿದ್ದರೆ. ಅದರಿಂದ ಇಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಮಿಷನ್ ಏನಿದೆ, ಅವರು ಹಲವಾರು ರೀತಿಯ ಮಾಹಿತಿಗಳನ್ನ ಪಡೆದು ಅವರು ಅಲಾಟ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡೋರು ಅವರಷ್ಟೇ. ಅವ್ರು ಕೊಟ್ಟ ರೆಕಮೆಂಡೇಶನ್ ಮೇಲೆ ಮಾಡ್ತಕ್ಕಂಥದ್ದು. ಅದರಿಂದ ಪದೇ ಪದೇ ಅಯ್ಯೋ ಕನ್ನಡಿಗರಿಗೆ ಅನ್ಯಾಯ, ಈಗ ಜ್ಞಾನೋದಯ ಆಗಿದೆ. ಯಾವ ಮರದ ಕೆಳಗೆ ಕೂತಿದಾರೋ ಗೊತ್ತಿಲ್ಲ, ಕರ್ನಾಟಕದ ಜನತೆಗೆ ಅನ್ಯಾಯ ಆಗಿರೋದು ಈಗ ಜ್ಞಾನೋದಯ ಆಗಲಿಕ್ಕೆ. ಇಷ್ಟು ವರ್ಷ ನೀವು 5 ವರ್ಷ ಮುಖ್ಯಮಂತ್ರಿ ಇದ್ರಲ್ಲ, 2013-17 ಅವತ್ತು ಯಾಕೆ ಧ್ವನಿ ಎತ್ತಲಿಲ್ಲ? ಹಿಂದೆ UPA ಸರ್ಕಾರ ಇತ್ತಲ್ಲ, ಅವತ್ತು ಯಾಕೆ ಧ್ವನಿ ಎತ್ತಲಿಲ್ಲ? ಈಗ ಪ್ರತಿನಿತ್ಯ ದಿನ ಓಟ್ ಹಾಕ್ಸ್ಕೋಬೇಕಲ್ಲ, ಏನೋ ಅನ್ಯಾಯ ಆಗೋಯ್ತು ಅಂತ ಇದಕ್ಕೆ ಡ್ರಾ ಮಾಡ್ಕೊಂಡು ಹೊರಟಿದ್ದಾರೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.